ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ಕಾಗಿ, ಸಿಂಪಲ್ಲಾಗಿ ಆ್ಯಂಡ್ ಅಷ್ಟೇ ಸಖತ್ ಟೇಸ್ಟಿಯಾಗಿ ಹಿತ್ಕಿದ ಬೇಳೆ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಇವಾಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ. ಇವಾಗ ಪಲಾವ್ಗೆ ಹಾಕೋಂಥ ಎಲ್ಲ ಡ್ರೈ ಸ್ಪೈಸಸ್ನೂ ಹಾಕ್ಕೊಳ್ಳೋದು. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡಬಾರ್ದು. ಇದನ್ನು ಡ್ರೈ ಸ್ಪೈಸಸ್ನ ಜಾಸ್ತಿ ಫ್ರೈ ಮಾಡಿದ್ರೆ ನಮಗೆ ಪಲಾವ್ ರೈಸ್ ಪೂರ್ತಿ ಕಹಿ ಫ್ಲೇವರ್ ಬಂದುಬಿಡುತ್ತೆ. ಹಾಗಾಗಿ ಇವಾಗ ಒಂದು 4-5 ದೊಡ್ಡದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಆದರೆ ನೀವು ಅಳತೆಗೆ ತಕ್ಕಂಗೆ ತೊಗೊಳ್ಳಿ. ನಾನು ಬಿಗ್ ಸೈಜ್ ಆಗಿರೋದ್ರಿಂದ ಒಂದು 4 ಈರುಳ್ಳಿನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಫ್ರೈ ಬರೋವರೆಗೂ ಈರುಳ್ಳಿ ಬಾಡಿಸ್ಕೊಳ್ಳೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆಗೇ ಹಾಕಿ ಬಾಡಿಸ್ಕೊಳ್ಳೋದು. ನಾನು ಖಾರಕ್ಕೆ ಅಂತ ಹಸಿಮೆಣ್ಸಿಕಾಯಿನ ಬಳಸ್ತಿಲ್ಲ, ಬದಲಿಗೆ ನಾನು ಒಣಮೆಣ್ಸಿಕಾಯಿ ಪೌಡರ್ ಮಾಡಿಕೊಂಡು ಬಳಸ್ತೀನಿ. ಇವಾಗ ಈರುಳ್ಳಿ ಜೊತೆಗೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಿದ್ದೀನಿ. ತುಂಬಾ ಸಿಂಪಲ್ಲಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಂದು 5-6 ಹುಳಿ ಟೊಮೊಟೊನ ಹಾಕ್ಕೋತಿದ್ದೀನಿ. ನೀವು ಮೊಸರನ್ನ ಹಾಕ್ಕೊಳ್ಳೋದಿದ್ರೆ ಟೊಮೊಟೊನ ಕಮ್ಮಿ ಹಾಕ್ಕೋಬೇಕು. ನಾನಿಲ್ಲಿ ಮೊಸರನ್ನ ಬಳಸ್ತಿಲ್ಲ, ಹಾಗಾಗಿ ಟೊಮೊಟೊನ ಜಾಸ್ತಿ ಬಳಸ್ತಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ. ಈ ಟಿಫನ್ನು ಟೇಸ್ಟ್ ಚೆನ್ನಾಗಿ ಬರಬೇಕು ಈ ಪಲಾವ್ ಅಂದರೆ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬಾಡಲಿಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಇನ್ನೊಂದು ಸಲ ನಾನು ಉಪ್ಪನ್ನು ಬಳಸೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದು. ಇವಾಗ ನೋಡಿ ಟೊಮೊಟೊ ನೀಟಾಗಿ ಮ್ಯಾಶ್ ಆಗಿರುತ್ತೆ. ಇವಾಗ ನಾನು ಒಂದು 6 ಬ್ಯಾಡಗಿ ಮೆಣಸಿಕಾಯಿ ಹಾಗೆ ಒಂದು 7-8 ಖಾರದ ಮೆಣಸಿಕಾಯಿ ಎರಡನ್ನೂ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಟಿಫನಿಗೆ ಹಸಿಮೆಣ್ಸಿಕಾಯಿಗಿಂತ ಇವನ್ ಚಿಲ್ಲಿ ಪೌಡರ್ಗಿಂತನೂ ಕೂಡ ಈ ಥರ ಮೆಣಸಿಕಾಯಿನ ಪೌಡರ್ ಮಾಡಿ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕೋದು. ಅಕ್ಕಿ ಹಾಕಿ ಹಿಂದೆನೇ ನೀರು ಹಾಕಬಾರ್ದು. 1-2 ಸೆಕೆಂಡ್ ಆದ್ರೂ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು. ಹೆಂಗಂದ್ರೆ ಹಾಗೆ ಈ ನಾವು ಏನಂತೀವಿ ಇದು ಪಲಾವ್ನೆಲ್ಲ ತಿರುಗಿಸ್ತೀವಲ್ಲ ಅದ್ರ ಕೈಯಿಂದ ಹೆಂಗಂದ್ರೆ ಹಾಗೆ ತಿರುಗಿಸೋದ್ರಿಂದ ಅಕ್ಕಿ ತುಂಡಾಗುತ್ತೆ, ಅನ್ನ ಕೂಡ ನುಚ್ಚಾಗುತ್ತೆ. ಅಕ್ಕಿನೂ ತುಂಡಾಗ್ದಂಗೆ, ಯಾಕಂದರೆ ನಾವು ಅಕ್ಕಿನ ನೆನೆಸಿಟ್ಟಿರ್ತೀವಲ್ವ ತೊಳೆದು, ಅಕ್ಕಿನೂ ತುಂಡಾಗದಿದ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕ್ವಾಂಟಿಟಿ ನೋಡ್ಕೊಳ್ಳೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರಷ್ಟು 1 to ಡಬಲ್ ಅಷ್ಟು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ನೀವೇನಾದರೂ ಬೇಕಿದ್ರೆ ಉಪ್ಪು ಖಾರ ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ಳಿ. ನಾನಿಲ್ಲಿ ನೋಡ್ಕೊಳ್ಳೋದಿಲ್ಲ, ಹಾಗೆ ಮಾಡ್ತೀನಿ. ಪರ್ಫೆಕ್ಟಾಗಿ ಮಾಡಿ ಅಭ್ಯಾಸ ಇದೆ ನನಗೆ. ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋದು. ನೋಡಿ ಇವಾಗ ಕುದೀತಾ ಇದೆ. ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕಡಲೆ ಬೀಜನ ಹಾಕ್ತಿದ್ದೀನಿ. 1 ಕಪ್ಪಷ್ಟು, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಈ ಥರ ಕಡಲೆ ಬೀಜ ಹಾಕೋದ್ರಿಂದ. ಈ ಟೈಮಲ್ಲಿ ಎಣ್ಣೆಗೆ ಹಾಕಿ ಹುರಿಯೋದ್ರಿಂದ ಏನಂತಾರೆ ಚಿತ್ರಾನ್ನಕ್ಕೆಲ್ಲ ತಿಂತೀವಲ್ಲ ಆ ಥರ ಬರುತ್ತೆ. ಆ ಥರ ಬಂದರೆ ಚೆನ್ನಾಗಿರೋದಿಲ್ಲ. ಈ ಟೊಮೊಟೊ ಬಾತು, ಈ ಹಿಸ್ಕಿದ ಬೇಳೆ ಪಲಾವ್ಗೆ ಸ್ವಲ್ಪ ನಾವು ಕಡಲೆಕಾಯಿ ಬೇಯಿಸ್ತೀವಲ್ಲ ಆ ಥರ ಬರಬೇಕು ಫ್ಲೇವರು. ಇವಾಗ ನಾವು ಇಟ್ಕೊಂಡಿರೋಂಥ ಬೇಳೆನ ಹಾಕೋದು. ಕೆಲವರು ಇದ್ಕಿದ ಬೇಳೆನ ಫಸ್ಟೇ ಒಗ್ಗರಣೆನಲ್ಲಿ ಹಾಕ್ಬಿಡ್ತಾರೆ. ನಿಜವಾಗ್ಲೂ ರೈಸು ಕುಕ್ ಮಾಡೋ ಅಷ್ಟರೊಳಗೆ ಒಂದು ಸ್ವಲ್ಪನೂ ಬೇಳೆನೇ ಇರೋದಿಲ್ಲ, ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ. ಅವಾಗೇನಾಗುತ್ತೆ, ಬೇಳೆ ಸ್ಮ್ಯಾಶ್ ಆಗಿ ಬೇಯೋದ್ರಿಂದ ಗಟ್ಟಿ ಬಂದುಬಿಡುತ್ತೆ ಮಸಾಲೆ ಟೈಪು, ಮತ್ತು ಬಾಯಿಗೆ ತಿನ್ನಲಿಕ್ಕೆ ಬೇಳೆ ಕೂಡ ಸಿಗೋದಿಲ್ಲ. ನೀವೇನಾದರೂ ಹಿತ್ಕಿದ ಬೇಳೆ ಪಲಾವ್ನ ಮಾಡಬೇಕಂದ್ರೆ ಈ ಥರ ಕೊನೆಯಲ್ಲಿ ಕುದಿಯೋ ಟೈಮಲ್ಲಿ ನಾವು ಕುಕ್ಕರ್ಲಿಟ್ಟ ಕ್ಲೋಸ್ ಮಾಡೋ ಟೈಮಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬೇಳೆನೂ ಕೂಡ ಬೆಂದೋಗೋದಿಲ್ಲ, ಮೀಡಿಯಮಾಗಿ ಕುಕ್ ಆಗುತ್ತೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಿಲ್ ತೊಗೋಬೇಕಷ್ಟೇ. ಆಲ್ರೆಡಿ ಅಕ್ಕಿ ನೆಂದಿರೋದ್ರಿಂದ ನಾವು ಕುದಿಬೇಕಾದ್ರೆ ಹಾಕಿರೋದ್ರಿಂದ ಜಸ್ಟ್ 1 ವಿಸಿಲ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಯಾವುದೇ ರೀತಿ ಮೆತ್ತಗಾಗಿರೋದಿಲ್ಲ. ಉಡುಡಿಯಾಗಿ ಬೇಳೆನೂ ಕೂಡ ಪರ್ಫೆಕ್ಟಾಗಿ ಬೆಂದು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ನೋಡಿ ವಾವ್, ಎಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ.
ಟೇಸ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಸ್ಪೈಸಿಯಾಗಿ ಸ್ವಲ್ಪ ಖಾರವಾಗಿ ಸಖತ್ತಾಗಿತ್ತು ನಿಜವಾಗ್ಲೂ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ ಇದ್ಕಿದ ಬೇಳೆ ನೋಡಿ ಒಂದು ಕೂಡ ಪೂರ್ತಿ ಬೆಂದೋಗಿಲ್ಲ, ತಿನ್ನೋಕ್ಕೆ ಬೇಳೆನೂ ಸಿಗುತ್ತೆ. ರೈಸು ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ, ಅನ್ನ ಉದುದ್ರಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಯಾವುದೇ ರೀತಿ ಜೀರಾ ರೈಸ್ ಎಲ್ಲ ಬಳಸ್ತಿಲ್ಲ, ನಾರ್ಮಲಾಗಿ ಸೋನಾ ಮಸೂರಿ ರೈಸನ್ನೇ ಬಳಸ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆಲವರು ಬಾಸುಮತಿ ರೈಸ್ ಎಲ್ಲ ಬಳಸ್ತಾರೆ ಟಿಫನ್ಗೋಸ್ಕರನೇ. ಈ ಥರ ಉಡುಡಿಯಾಗಿ ಬರಲಿ ಅಂತಲೇ ಕೆಲವ್ರು ಬಳಸ್ತಾರೆ. ಮಾಮೂಲಿ ನಾವು ತಿನ್ನೋ ರೈಸಲ್ಲೇ ಈ ಥರ ಸ್ವಲ್ಪ ಹೊತ್ತು ನೆನೆಸಿ ಮಾಡಿ ಒಂದು ವಿಸಿಲ್ ಬರ್ಸ್ಕೋಬೇಕಷ್ಟೇ, ಕುದಿಯೋ ಟೈಮಲ್ಲಿ ಹಾಕಿ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.